ಹೆಲೋ ಕುಚಿಕೂಸ್ ಇಟ್ನಲ್ಲಪ್ಪ ಬಗ್ನಿ ಗೂಟ ಅಂತ ನಾವೆಲ್ಲರೂ ಒಂದಲ್ಲ ಒಂದ್ಸಲ ಈ ಒಂದು ಕನ್ನಡ ಫ್ರೇಸ್ ಅನ್ನ ಉಪಯೋಗಿಸಿರ್ತೀವಿ. ಅದೇನು, ಅದು ಯಾಕೆ ಬಂತು ಹಾಗೂ ಏನಿದು ಗೂಟ, ಇದ್ರ ಬಗ್ಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ನಿಮಗೆಲ್ಲರಿಗೂ ನಮ್ಮೂರ ಬಾನುಲಿಯ ಯೂಟ್ಯೂಬ್ ಚಾನಲ್ಗೆ ಹಾಗೂ ಹಳೆ ಬೇರು ಹೊಸ ಚಿಗುರು ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಇಟ್ನಲ್ಲಪ್ಪ ಬಗ್ನಿ ಗೂಟ ಈ ಒಂದು ವಾಕ್ಯ ಇಷ್ಟೊಂದು ಕನ್ನಡದಾಗ ಪ್ರಸಿದ್ಧಿ ಆಗಕ್ಕ ಕಾರಣ ಯಾರು ಆನ್ ದಿ ಪಾಯಿಂಟ್ ಮತ್ತು ನಮ್ಮ ಒಂದು ವಾದದಲ್ಲಿ ನಮ್ಮ ಬಾಯನ್ನ ಮುಚ್ಚಿಸ್ತಾರಲ್ಲ ಅವರಿಗೆ ಉಪಯೋಗಿಸುವಂತ ಪದ. ಇನ್ನು ಈ ಗೂಟ ಅನ್ನೋ ಒಂದು ವಸ್ತು ಅಥವಾ ಇದರ ಪ್ರಕ್ರಿಯೆಯನ್ನ ನೋಡೋದಾದ್ರ, ಗೂಟ ಸಾಮಾನ್ಯವಾಗಿ ನಮ್ಮ ಹಳೆ ಮಣ್ಣಿನ ಮನೆಯಲ್ಲಿ ನೋಡಬಹುದಾದಂತಹ ಒಂದು ವಿಷಯ ವಸ್ತು. ಇದು ಯೂಶುವಲ್ ಆಗಿ ಯಾವುದೇ ಒಂದು ತೂಗು ಹಾಕ್ಲಿಕ್ಕೆ ಬರುವಂತಹ ವಸ್ತುವನ್ನ ತೂಗು ಹಾಕ್ಲಿಕ್ಕೆ ಹಾಗೂ ಇನ್ನೊಂದು ವಸ್ತುವನ್ನ ಇಡ್ಲಿಕ್ಕೆ ಸಪೋರ್ಟ್ ಸಿಸ್ಟಮ್ ಆಗಿ ಇದನ್ನ ಯೂಸ್ ಮಾಡ್ತಿದ್ರು. ಇನ್ನು ಈ ಒಂದು ಗೂಟ ಈಗಿನ ಮೊಳೆಗಳನ್ನ ರಿಪ್ಲೇಸ್ ಮಾಡ್ತಿತ್ತು. ಆದಷ್ಟು ಇದರ ಟೆಕ್ಸ್ಚರ್ ಅನ್ನ ನೋಡೋದಾದ್ರೆ ಇದು ಮರಗಳಿಂದ ಆಗಿದ್ದಾಗಿತ್ತು. ಸೊ ಅವುಗಳಲ್ಲೂ ವಿವಿಧವಾದ ವಿನ್ಯಾಸಗಳನ್ನ ನಾವು ಕಾಣಬಹುದಾಗಿತ್ತು. ಆದ್ರೆ ನಾವು ಆಧುನಿಕತೆಯತ್ತ ನಡೆದಂಗ ಈ ಒಂದು ವಿಶಿಷ್ಟವಾದ ವಸ್ತು ನಮ್ಮಿಂದ ಕಣ್ಮರೆ ಹಾಕೋತನ ಹೊಂಟದ. ಈಗ ಅಲ್ಲೊಂದು ಇಲ್ಲೊಂದು ಹಳೆ ಮನೆಗಳಲ್ಲಿ ಕಾಣಬಹುದು. ಸೊ ಇದಾಗಿತ್ತು ಗೂಟದ ಬಗ್ಗೆ ಒಂದು ಇನ್ಫಾರ್ಮೇಶನ್. ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮನ್ನ ಹಳೆ ಬೇರು ಹೊಸ ಚಿಗುರು ಕಾರ್ಯಕ್ರಮದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.